ಅದಕ್ಕೆ ಕೇಳಿದ್ರೆ ಏನ್ ಬಿಜೆಪಿ ಅವ್ರೇನ್ ನೀವು ನಮಗ್ ಕೊಟ್ಟಿದ್ದೀರಾ ಅಂತ ಕೇಳಿ ನಾನು ಸವಾಲಾಗ್ತಾ ಇದ್ದೀನಿ ಅವ್ರಿಗೆ. ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ನನಗೆ ಫೋನ್ ಮಾಡಿದ್ರು. ಇವತ್ತು ನಗರಾಭಿವೃದ್ಧಿ ಸಚಿವರಿದಲ್ಲ ಯಾರು ಬೈರ್ತಿ ಸುರೇಶ್ ಅವ್ರು 4 ಸರಿ ನನ್ಗೆ ಫೋನ್ ಮಾಡಿದ್ರು. ಹಣ ಕೊಡಿ, 100 ಕೋಟಿ ಹಣ ಕೊಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅಂತ. 100 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ. ಕೇಳಿದ್ 100, ಕೊಟ್ಟಿದ್ದು 100. ನೀವು ಜಯನಗರದಲ್ಲೂ ಕೇಳಿದ್ರೆ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಕೊಡ್ತೀನಿ ಅಂತ. ನನ್ಗನ್ಸುತ್ತೆ ನಿಮ್ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಮೊನ್ನೆ ಡೆಲ್ಲಿಗೆ ಹೋಗಿ ನಿಂತ್ಕೊಂಡು ಹಿಂಗೆ ನಿರ್ಮಲಾ ಸೀತಾರಾಮನ್ ಮುಂದೆ ಅವರು ಫೈನಾನ್ಸ್ ಮಿನಿಸ್ಟರ್ ಹತ್ರ, ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಅನುದಾನ ಕೊಡಿ. ಅವರೇನಾದ್ರೂ ನಿಮ್ಮನ್ನ ತಗ್ಗಿ ಬಗ್ಗಿ ನಡಿಬೇಕು ಏನೋ ಇನ್ನೊಂದು ಪದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಅಂದಿದ್ರೆ ನಿಮ್ ಕತೆ ಏನು? ಅಂದ್ರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅವರೆಲ್ಲ ತಗ್ಗಿ ಬಗ್ಗಿ ನಡೆದ್ರೆ ಹಣ ಕೊಡ್ತೀರಿ ಅಂತ. ನೀವು ಡೆಲ್ಲಿಗೆ ಹೋದ ತಕ್ಷಣ ನಿಮ್ಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಸನ್ಮಾನ ಮಾಡಿ ನಿಮ್ಗೆ ಹಣ ಕೊಟ್ಟು ಕಳಿಸ್ಬೇಕು ಕೇಂದ್ರದವರು. ಅಲ್ಲಿ ಎಂತ ವಿಪರ್ಯಾಸ ಇವ್ರದ್ದು. ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್. ನಾಚಿಕೆ ಆಗ್ಬೇಡ್ವಾ ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ಡೈಲಾಕು, ಅಲ್ಲಿ ಟುಸ್ ಪಟಾಕಿ. ಅಲ್ಲ, ಟುಸ್ ಪಟಾಕಿ. ಅದರಿಂದ ನಾವು ಈಗ ಈ ಗುಂಡಿಗಳ ಊರಿಗೆ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು. ಪ್ರತಿ ವಿಧಾನಸಭೆಗೂ ಅಟ್ಲೀಸ್ಟ್ 100 ಕೋಟಿ. ಹಿಂದೆ ಹಂಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಬಿಡುಗಡೆ ಮಾಡಿದ್ರಿ. ಅದೇ ರೀತಿ ಹಣವನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಇನ್ನೂ ಜಾಸ್ತಿ ಕೊಟ್ಟಿದ್ರಿ. 100 ಅಲ್ಲ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 200, 250 ಕೋಟಿ ಕೊಟ್ಟಿದ್ರಿ ನಾವು ದೊಡ್ಡ ಕ್ಷೇತ್ರಗಳಿಗೆಲ್ಲ. ಕೂಡಲೇ ಹಣ ಬಿಡುಗಡೆ ಆಗ್ಬೇಕು. ಈ ಗುಂಡಿಗಳ ಊರು ಹೋಗಿ ನೆಮ್ಮದಿಯ ಊರಾಗಿ ಬದುಕುವಂಥದ್ಕೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಐತಲ್ಲ, ಆ ಬ್ರ್ಯಾಂಡ್ ಬೆಂಗಳೂರು ಹೇಳಿದ್ದೇ ಹೋಯ್ತು. 17 ತಿಂಗಳಾಯ್ತು ಬ್ರ್ಯಾಂಡ್ ಬೆಂಗಳೂರು ಹೇಳಿ. ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ಒಂದು ಬ್ರ್ಯಾಂಡ್ ಬೆಂಗಳೂರು ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ನಿಮ್ಮ ಹೆಸರೇನು ಹೇಳಿದ್ರೆ? ಚಂದ್ರಶೇಖರ್. ನೀವೇನ ಪ್ರೆಸ್ ಅವರು ನೀರಿನ ಬೆಲೆ ಏನ ಕೇಳಿದ್ರೆ ನಿಮ್ಮ ಮೇಲೇನು ನಾನು ಕ್ರಮ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನೇನ್ ಹೇಳಿ? ಮೀಡಿಯಾದವರು ನನ್ನ ವಿರುದ್ಧ ಬರೆದ್ರು ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದಾರಣ್ಣ. ಮೀಡಿಯಾದವ್ರು ನನ್ನ ವಿರುದ್ಧ ಹೇಳಿದ್ರು ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅವ್ರು ಹೇಳಿರೋದು ಕೇರ್ ಮಾಡಲ್ಲ ನಿಮ್ಮನ್ನ ಅಂತ ಹೇಳಿದ್ದಾರೆ. ಮೀಡಿಯಾದವ್ರನ್ನೇ ನಾನು ಕೇರ್ ಮಾಡಲ್ಲ, ವಿರೋಧ ಪಕ್ಷದವ್ರು ನಾನು ಕೇರ್ ಮಾಡಲ್ಲ. ಈಗ ಆ ಬೋರ್ಡ್ ಚೇರ್ಮನ್, ವಾಟರ್ ಸಪ್ಲೈ ಬೋರ್ಡ್ ಚೇರ್ಮನ್ ಎಲ್ಲ MLAಗೂ ಪತ್ರ ಸಹಕಾರ ಕೊಡ್ಬೇಕಂತೆ. ಬೆಲೆ ಏರಿಕೆ ಮಾಡೋದಕ್ಕೆ ಸಹಕಾರ ಕೊಡ್ಬೇಕಂತೆ ಇವ್ರಿಗೆ. ಹೆಂಗಾಗ್ತೈತೆ ಅಂದ್ರೆ ಯಾವನ ಹತ್ರ ನೋಡ್ಬಿಟ್ಟು ವಿಷ ಕುಡಿಯಕ್ಕೆ ಸಹಕಾರ ಕೊಡಪ್ಪ ಅಂದಂಗಾಯ್ತು. ನಾನೊಂಚೂರು ಪಾಯ್ಸನ್ ಕೊಡ್ತೀನಿ, ಅದನ್ನ ಕುಡಿಯಕ್ಕೆ ಸಹಕಾರ ಕೊಡು ಅಂದಂಗ ಆಯ್ತು ಇವ್ರ ಕತೆ. ಇವಾಗೇ ತೆರಿಗೆ ಹಾಕಿದೀರ. ಹಾಲಂದು ಜಾಸ್ತಿ, 3 ರೂಪಾಯಿ ಜಾಸ್ತಿ. ಈಗ ಮತ್ತೆ 5 ರೂಪಾಯಿಗೆ ಸ್ಕೆಚ್ ಹಾಕಿದ್ದೀರಾ. ಮತ್ತೆ 5 ರೂಪಾಯಿ ಹಾಲಿನ ತೆರಿಗೆ ಮಾಡಕ್ ಹೋಗಿದ್ದೀರಾ. ಪೆಟ್ರೋಲ್ ತೆರಿಗೆ, ಡೀಸೆಲ್ ತೆರಿಗೆ, ಆಲ್ಕೋಹಾಲ್ ತೆರಿಗೆ. ಈಗ ಆಲ್ಕೋಹಾಲ್ಗೆ 50 ರೂಪಾಯಿ ಆಗ್ತಾ ಇದೆ ಕ್ವಾರ್ಟರ್ಗೆ. ಅದನ್ನು ತಯಾರು ಮಾಡ್ಕೊಂಡವ್ರು. ಅವಾಗ ಕ್ವಾರ್ಟರ್ಗೆ 50. ಯಾರ್ಯಾರು ಕ್ವಾರ್ಟರ್ ಪ್ರಿಯರ್ ಇದ್ದಾರೋ ಕರ್ನಾಟಕದಲ್ಲಿ ಅವರೆಲ್ಲ ರೆಡಿ ಆಗಿರಿ. 50 ರೂಪಾಯಿ ಕೊಡ್ಬೇಕು ನೀವೆಲ್ಲ ಕ್ವಾರ್ಟರ್ ಪ್ರಿಯರ್. ಬಡ್ಜೆಟ್ ಅಲ್ಲಿ ಸರಿ ಸಿದ್ದರಾಮಯ್ಯನವರು ರೆಡಿ ಮಾಡ್ಕೊಂಬಿಟ್ಟವ್ರು. ಅವಾಗ ನೋಡ್ದೆ ನಾನು, ರೆಡಿ ಮಾಡ್ಕೊಂಬಿಟ್ಟವ್ರು 50 ರೂಪಾಯಿ. ಇನ್ನ ಮತ್ತೆ ಕ್ವಾರ್ಟರ್. ಫಾರಿನ್ ಡ್ರಿಂಕ್ ಮೇಲೆಲ್ಲ ರೇಟ್ ಕಡಿಮೆ ಮಾಡ್ತಾರೆ.